ನಿನ್ನೆ ಮಹಾರಾಷ್ಟ್ರದ ಕೊಲ್ಲಾಪುರ ದೇವಸ್ಥಾನಕ್ಕೆ ಶಾಸಕರು ಹೋದಂಥ ಸಂದರ್ಭದಲ್ಲಿ ಅದರಲ್ಲೂ ಬಿಜೆಪಿ ಶಾಸಕರು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದವರು ಏನು ಮುತ್ತಿಗೆ ಹಾಕೋದು ಸಂಬಂಧಪಟ್ಟು ಬಂದಿದ್ರು. ಈ ಸಂಬಂಧಪಟ್ಟಂತೆ ವೇದವಾಸ್ ಕಾಮತ್ ಅವರು ಕೂಡ ಇದ್ರು, ಪ್ರಭು ಚವ್ಹಾಣ್ ಕೂಡ ಇದ್ರು, ವೇದವಾಸ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನೀವು ನಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಯಿತು ಅಲ್ಲಿ? ಅಂದರೆ ಉದ್ಧವ್ ಠಾಕ್ರೆ ಬಣದವರು ಬಂದಿದ್ದು ಕಾರ್ಯಕರ್ತರು ಮುತ್ತಿಗೆ. ನಾವು ನಿನ್ನೆ ರಜಾ ಇರುವಂಥ ಸಂದರ್ಭದಲ್ಲಿ ನಾವು ಕೋಲ್ಹಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ದೇವರನ್ನು ವಿಶೇಷವಾಗಿ ಕೈ ಮುಗಿದು ಬರುವಂಥ ದೃಷ್ಟಿಯಲ್ಲಿ ನಾವು ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಾಜಿ ಸಚಿವರಾಗಿರುವಂಥ ವಿ ಸುನೀಲ್ ಕುಮಾರ್ ಅವರು, ಮಾಜಿ ಸಚಿವರಾದಂಥ ಪ್ರಭು ಚವ್ಹಾಣ್ ಅವರು, ದಿನಕರ್ ಶೆಟ್ಟಿಯವರು, ಕುಮಟಾ MLA, ನಾನು, ಹೀಗೆಲ್ಲ ನಾವೆಲ್ಲ ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ಅವರಿಗೆ ಯಾರೋ ಅಲ್ಲಿ ಮಾಹಿತಿಗಳು ಕೊಟ್ಟಿದ್ದರಂತೆ, ಕರ್ನಾಟಕ ರಾಜ್ಯದ ಆಡಳಿತ ಪಕ್ಷದ ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳುವಂಥ ಮಾಹಿತಿಯನ್ನು ಅವರಿಗೆ ತಪ್ಪಾಗಿ ಸಿಕ್ಕಿ ಅವರು ಕರ್ನಾಟಕ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಉದ್ಧವ್ ಠಾಕ್ರೆಯವರ ಶಿವಸೇನೆ ಪಾರ್ಟಿಯ ಪ್ರಮುಖರು ಬಂದು ಅಲ್ಲಿ ಪ್ರತಿಭಟನೆಯನ್ನು ಅವರ ಮಾತನ್ನು ಜೋರಾಗಿ ಪ್ರಾರಂಭ ಮಾಡಿದರು. ಒಟ್ಟಾರೆ ಅವರು ಮಾಡಿದಂಥ ಪ್ರತಿಭಟನೆಗಳು ಏನು ಅಂತ ಹೇಳಿದ್ರೆ, ಅವರು ಬೆಳಗಾಂ ವಿಷಯದ ಬಗ್ಗೆ ಅವರು ಪ್ರತಿಭಟನೆ ಮಾಡ್ತಾರೆ. ಒಂದು ಕಡೆಗಳಲ್ಲಿ ಇವತ್ತು ಉದ್ಧವ್ ಠಾಕ್ರೆ ಬಣ ಶಿವಸೇನೆ ಮಹಾರಾಷ್ಟ್ರದಲ್ಲಿ ಅವರ ಕಾಂಗ್ರೆಸ್ ಮತ್ತು ಅದೆರಡು ಪಕ್ಷಗಳು ಒಟ್ಟಾಗಿದ್ದರೂ ಕೂಡ, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾಯಿದ್ರು ಕೂಡ ಈ ರಾಜ್ಯದ ಕಾಂಗ್ರೆಸ್ನ ಪಕ್ಷದ ಶಾಸಕರು ಸಚಿವರುಗಳ ವಿರುದ್ಧವಾಗಿ ಅವರು ಮಾಡ್ತಿರುವಂಥ ಹೋರಾಟವನ್ನು ಕಂಡಾಗ ನಾವು ಅವರಿಗೆ ಮತ್ತು ಕೊನೆಯದಾಗಿ ಹೇಳಿದ್ವಿ, ನೀವು ಇದನ್ನು ಎಲ್ಲೋ ಒಂದು ಕಡೆ ನಿಮ್ಮ ಪ್ರತಿಭಟನೆಗಳು ರಾಜ್ಯದ ಕಾಂಗ್ರೆಸ್ನ ಆಡಳಿತದ ಪಕ್ಷದ ಸಚಿವರುಗಳು ಮತ್ತು ಶಾಸಕರ ವಿರುದ್ಧ ಮಾಡಬೇಕಿತ್ತು. ನಾವು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷದಲ್ಲಿದ್ದೇವೆ ಅಂತೇಳುವಂಥ ಮಾತನ್ನು ಅವರಿಗೆ ಮನದಟ್ಟು ಮಾಡಿದಾಗ ಅವರಿಗೆ ಮನದಟ್ಟಾಯಿತು. ಅದರ ಮಧ್ಯದಲ್ಲಿ ಅಲ್ಲಿ ಮಾಧ್ಯಮಗಳಿದ್ದವರು ಅದನ್ನೆಲ್ಲ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ರು. ಕೊನೆಯದಾಗಿ ಅವರ ಈ ವಿಚಾರಗಳು ಬೆಳಗಾಂ ಮತ್ತು ಈ ಹೋರಾಟ ದೃಷ್ಟಿಯಲ್ಲಿ ಅವರು ವಿಶೇಷವಾಗಿ ಅವರ ಹೋರಾಟವನ್ನು ಪ್ರಾರಂಭ ಮಾಡುವಂಥ ದೃಷ್ಟಿಯಲ್ಲಿ ಅವರು ಕರ್ನಾಟಕದ ಸಚಿವರು ಬಂದಿದ್ದಾರೆ ಅಂತ ಹೇಳುವಂಥದ್ದು ಮಾಹಿತಿ ಪಡ್ಕೊಂಡು ಅವ್ರು ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಕೊನೆಯದಾಗಿ ತಿಳುವಳಿಕೆ ಆಗಿತ್ತು. ಒಟ್ಟಾರೆ ನಾವು ಈ ಭಾಗದಲ್ಲಿದ್ದುಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅವರು ಮಾಡಿದಂಥ ಘಟನೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಏನು ಒಂದು ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೂ ಭಕ್ತಿಯಲ್ಲಿ ಹೋಗಲಿಕ್ಕೂ ಒಂದು ಈ ರೀತಿಯ ವಾತಾವರಣಗಳು ನಡೀಲಿಕ್ಕೂ ಭಾಳ ವಿಶೇಷವಾದ ದುಃಖಗಳು ಮತ್ತು ಈ ರೀತಿಯ ವಾತಾವರಣಗಳು. ಅವರು ಪ್ರಥಮತವಾಗಿ ಪ್ರತಿಭಟನೆ ಮಾಡುವಾಗ ಯಾರ ವಿರುದ್ಧ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಬಂದವರು ಯಾರು ತಿಳ್ಕೊಂಡು ಮಾಡಬೇಕು ಅಂತ ಹೇಳೋದು. ಒಟ್ಟಾರೆ ಈ ಅವರ ಪ್ರತಿಭಟನೆ ಕೂಡ ರಾಂಗ್ ನಂಬರ್ ಪ್ರತಿಭಟನೆ ಆಗಿದೆ. ಸರ್, ಈಗ ಒಂದು ವೇಳೆ ಅವ್ರು ಸಚಿವರು ಬರ್ತಾಯಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಆ ರೀತಿ ಉದ್ದೇಶನೆ ಮಾಡಿದ್ರು. ಸಚಿವರು ಏನಾದರೂ ಕೂಡ ಹೋಗಿದ್ರೆ ಅವ್ರಿಗೂ ಕೂಡ ಪ್ರತಿಭಟನೆ ಬಿಸಿ ತಡ್ತಾ ಇತ್ತು. 100% ಅವರು ಆಡಳಿತ ಪಕ್ಷದ ಸಚಿವರು ಅಂತೇಳಿ ಬಂದೇ ಅವರು ಪ್ರತಿಭಟನೆ ಮಾಡಿದ್ದು. ಅಲ್ಲಿ ಅವರ ಆಫೀಸಲ್ಲೋ ಯಾರತ್ತೋ ತಿಳ್ಕೊಂಡು ಮಾಡಿದ್ದು. 100% ಇವತ್ತು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿರುವಂಥ ಸಚಿವರುಗಳು ಹೋಗಿದರೆ ಅವರಿಗೆ ನಮಗಿಂತ ಜಾಸ್ತಿ ಪ್ರಮಾಣದಲ್ಲಿ ಇದರ ಬಿಸಿಯನ್ನು ಅವರು ಮುಟ್ಟಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಿದ್ರು ಅವರು. ಇದು ನಾವು ಮತ್ತು ಕೊನೆಯದಾಗಿ ಅವರಿಗೆ ನಾವು ವಿರೋಧ ಪಕ್ಷದ ಶಾಸಕರು ಅಂತ ಗೊತ್ತಾದ ನಂತರ ಅವರು ಸ್ವಲ್ಪ ತಣ್ಣಗಾದರು, ಅವರಿಗೆ ಅವರ ತಪ್ಪಿನ ಅರಿವಾಯಿತು ಅಂತೇಳಿ ನಾನು ಭಾವಿಸ್ತೇನೆ. ವಿರೋಧ ಪಕ್ಷ ಶಾಸಕರು ಬಿಜೆಪಿ ಶಾಸಕರು ಅಂತ ಹೇಳಿದ ತಕ್ಷಣ ತಣ್ಣಗಾದ್ರು, ಸುಮ್ಮನೆ ಆದರು. ಅದೇ ಸಚಿವರಲ್ಲಿ ಇದ್ದಿದ್ರೆ, ಕಾಂಗ್ರೆಸ್ ಶಾಸಕರು ಇದ್ದರೆ ಜೋರು ಪ್ರತಿಭಟನೆ ಆಗ್ತಾಯಿತ್ತು ಅಂತ ಅನ್ಸುತ್ತೆ. ಕಾಣ್ತಿತ್ತು. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಒಟ್ಟಾರೆ ಅವರು ಕಾಂಗ್ರೆಸ್ ಪಕ್ಷದ ಆಡಳಿತದ ವ್ಯವಸ್ಥೆಯ ವಿರುದ್ಧ ಕರ್ನಾಟಕ ಸರ್ಕಾರದ ವಿರುದ್ಧ ಅವರ ಪ್ರತಿಭಟನೆ ಆಗಿತ್ತು ಅಂತ ಹೇಳೋದು ಅವರು ನಮ್ಗೆ ಮನವರಿಕೆ ಮಾಡಿಕೊಟ್ಟು. ಇದಕ್ಕೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗುತ್ತೆ, ಅಥವಾ ಅದೇ ರೀತಿ ಮಾಡೋದು ಕೂಡ ತಪ್ಪು ಅಲ್ವಾ? ಆ ರೀತಿ ಪ್ರತಿಭಟನೆ ಮಾಡೋದು ಅವರು ನೋಡಿ, ಅವ್ರ ಜಾಗದಲ್ಲಿ ಅವ್ರ ನೆಲದಲ್ಲಿ ಅವರ ಹಕ್ಕನ್ನು ಅವರು ಸಾಧಿಸುವಂಥ ದೃಷ್ಟಿಯಲ್ಲಿ ಅವರು ಪ್ರತಿಭಟನೆ ಮಾಡಿಕೊಳ್ತಾರೆ, ಅದರ ಒಂದು ಭಾಗ. ಆದರೆ ಇದಕ್ಕೆ ನಿಜವಾಗಿ ಈ ಸಮಸ್ಯೆ ಅವರ ಸಮಸ್ಯೆಗಳೇನು, ಅದನ್ನು ಬಗೆಹರಿಸ್ಕೊಳ್ಬೇಕೋ ಅಥವಾ ಯಾವ ರೀತಿ ಅದರ ಚಿಂತನೆ ಆಗಬೇಕು, ಅದು ಆಡಳಿತ ಪಕ್ಷದವರು ಮಾಡಬೇಕಾಗತ್ತೆ. ಆಡಳಿತ ಪಕ್ಷದವರ ಜವಾಬ್ದಾರಿ ಆಗುತ್ತೆ. ಅವರೇ ಇದಕ್ಕೆ ಏನಂದರೆ ಒಂದು ನೇರವಾಗಿ ದಾರಿಯನ್ನು ಹುಡುಕೊಳ್ಬೇಕಾಗುತ್ತೆ. ಹೇಳ್ತೀರಾ ಸಚಿವರು ಯಾರು ಹೋಗಬೇಡ ಅಲ್ಲಿ ಹೋದ್ರೆ ಪ್ರತಿಭಟನೆ ಬಿಸಿ ತಟ್ಟುತ್ತೆ ಅಂತ ಹೇಳ್ತೀರಾ? ಅಂದರೆ ನನ್ನ ಅನುಭವದ ಮೇಲೆ ನಾನು ಒಂದು ಮಾತನ್ನು ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು ಉದ್ಧವ್ ಬಣ ಒಟ್ಟು, ಇಲ್ಲಿ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಉದ್ಧವ್ ಬಣ ಕೋಲ್ಹಾಪುರ್ನಲ್ಲಿ ಕರ್ನಾಟಕದ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಯಾವ ಲೆಕ್ಕಾಚಾರ ಅಂತೇಳಿ ಅರ್ಥ ಆಗಲ್ಲ. ಆದರೂ ಇಲ್ಲಿಯ ಸಚಿವರುಗಳು ಹೋದರೆ ಅವರಿಗೂ ಕೂಡ ಇದಕ್ಕಿಂತ ಘೋರವಾಗಿ ಅವರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಅಥವಾ ಅವರು ಹೋರಾಟ ಮಾಡುವಂಥದ್ದು 100% ಕಣ್ಣಿಗೆ ಅವರ ಆಕ್ರೋಶಗಳನ್ನು ಕಂಡಾಗ ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ಇಲ್ಲಿಯ ಸಚಿವರು ಭಾಳ ಎಚ್ಚರವನ್ನು ವಹಿಸುವುದು ಒಳ್ಳೆಯದು. ಬೇಡ ಅಂತ ಹೇಳ್ತಾರೆ, ಸಲಹೆ ಕೊಡ್ತೀವಿ. ಓಡೋದು ಬೇಡ ಅಂತ, ದೇವರ ಹತ್ರ ಹೋಗೋದು ಬೇಡ ಅಂತ ಹೇಳಲಿಕ್ಕೆ ನನಗಾಗಲ್ಲ. ಆದರೂ ಸಲಹೆ ಏನಂತ ಹೇಳಿದ್ರೆ, ಇಲ್ಲಿಯ ಸಚಿವರು ಕರ್ನಾಟಕ ಸಚಿವರು ಅಲ್ಲಿ ಹೋದರೆ ಇದೊಂದು ಯಾವ ರೀತಿಯಲ್ಲಿ ಅವರು ಪ್ರತಿಭಟನೆ ಮಾಡ್ತಾರೋ, ಅವರು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾರೋ, ಅಥವಾ ಇಲ್ಲಿ ಕಾಂಗ್ರೆಸ್ ಮತ್ತು ಮಹಾರಾಷ್ಟ್ರದಲ್ಲಿ ಉದ್ಭವ ಒಟ್ಟಾಗಿದ್ದರೂ ಕೂಡ
ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿಗೆ ಅವರು ಯಾಕೆ ವಿರೋಧ ಮಾಡ್ತಾರೆ ಇದನ್ನೆಲ್ಲವನ್ನು ಅರ್ಥೈಸ್ಕೊಳ್ಳಿಕ್ಕೆ ಭಾಳ ಕಷ್ಟದ ಸದಸ್ಯ. ನಿನ್ನೆ ಮಹಾರಾಷ್ಟ್ರದ ಕೊಲ್ಲಾಪುರ ದೇವಸ್ಥಾನಕ್ಕೆ ಶಾಸಕರು ಹೋದಂಥ ಸಂದರ್ಭದಲ್ಲಿ ಅದರಲ್ಲೂ ಬಿ ಜೆ ಪಿ ಶಾಸಕರು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದವರು ಏನು ಮುತ್ತಿಗೆ ಹಾಕೋದು ಸಂಬಂಧಪಟ್ಟು ಬಂದಿದ್ರು. ಈ ಸಂಬಂಧಪಟ್ಟಂತೆ ವೇದವಾಸ್ ಕಾಮತ್ ಅವರು ಕೂಡ ಇದ್ರು, ಪ್ರಭು ಚೌಹಾಣ್ ಕೂಡ ಇದ್ರು, ವೇದವಾಸ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಯಿತು ಅಲ್ಲಿ? ಅಂದರೆ ಉದ್ಧವ್ ಠಾಕ್ರೆ ಬಣದವ್ರು ಬಂದಿದ್ದು ಕಾರ್ಯಕರ್ತರು ಮುತ್ತಿಗೆ. ನಾವು ನಿನ್ನೆ ರಜಾ ಇರುವಂಥ ಸಂದರ್ಭದಲ್ಲಿ ನಾವು ಕೋಲ್ಹಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ದೇವರನ್ನು ವಿಶೇಷವಾಗಿ ಕೈ ಮುಗಿದು ಬರುವಂಥ ದೃಷ್ಟಿಯಲ್ಲಿ ನಾವು ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಾಜಿ ಸಚಿವರಾಗಿರುವಂಥ ವಿ ಸುನೀಲ್ ಕುಮಾರ್ ಅವರು, ಮಾಜಿ ಸಚಿವರಾದಂಥ ಪ್ರಭು ಚೌಹಾಣ್ ಅವರು, ದಿನಕರ್ ಶೆಟ್ಟಿಯವರು, ಕುಮಟಾ MLA, ನಾನು, ಹೀಗೆಲ್ಲ ನಾವೆಲ್ಲ ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ಅವರಿಗೆ ಯಾರೋ ಅಲ್ಲಿ ಮಾಹಿತಿಗಳು ಕೊಟ್ಟಿದ್ದರಂತೆ, ಕರ್ನಾಟಕ ರಾಜ್ಯದ ಆಡಳಿತ ಪಕ್ಷದ ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳುವಂಥ ಮಾಹಿತಿಯನ್ನು ಅವರಿಗೆ ತಪ್ಪಾಗಿ ಸಿಕ್ಕಿ ಅವರು ಕರ್ನಾಟಕ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಉದ್ಧವ್ ಠಾಕ್ರೆಯವರ ಶಿವಸೇನೆ ಪಾರ್ಟಿಯ ಪ್ರಮುಖರು ಬಂದು ಅಲ್ಲಿ ಪ್ರತಿಭಟನೆಯನ್ನು ಅವರ ಮಾತನ್ನು ಜೋರಾಗಿ ಪ್ರಾರಂಭ ಮಾಡಿದರು. ಒಟ್ಟಾರೆ ಅವರು ಮಾಡಿದಂಥ ಪ್ರತಿಭಟನೆಗಳು ಏನು ಅಂತ ಹೇಳಿದ್ರೆ, ಅವರು ಬೆಳಗಾಂ ವಿಷಯದ ಬಗ್ಗೆ ಅವರು ಪ್ರತಿಭಟನೆ ಮಾಡ್ತಾರೆ. ಒಂದು ಕಡೆಗಳಲ್ಲಿ ಇವತ್ತು ಉದ್ಧವ್ ಠಾಕ್ರೆ ಬಣ ಶಿವಸೇನೆ ಮಹಾರಾಷ್ಟ್ರದಲ್ಲಿ ಅವರ ಕಾಂಗ್ರೆಸ್ ಮತ್ತು ಅದೆರಡು ಪಕ್ಷಗಳು ಒಟ್ಟಾಗಿದ್ದರೂ ಕೂಡ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾಯಿದ್ರು ಕೂಡ ಈ ರಾಜ್ಯದ ಕಾಂಗ್ರೆಸ್ನ ಪಕ್ಷದ ಶಾಸಕರು ಸಚಿವರುಗಳ ವಿರುದ್ಧವಾಗಿ ಅವರು ಮಾಡ್ತಿರುವಂಥ ಹೋರಾಟವನ್ನು ಕಂಡಾಗ ನಾವು ಅವರಿಗೆ ಮತ್ತು ಕೊನೆಯದಾಗಿ ಹೇಳಿದ್ವಿ, ನೀವು ಇದನ್ನು ಎಲ್ಲೋ ಒಂದು ಕಡೆ ನಿಮ್ಮ ಪ್ರತಿಭಟನೆಗಳು ರಾಜ್ಯದ ಕಾಂಗ್ರೆಸ್ನ ಆಡಳಿತದ ಪಕ್ಷದ ಸಚಿವರುಗಳು ಮತ್ತು ಶಾಸಕರ ವಿರುದ್ಧ ಮಾಡಬೇಕಿತ್ತು. ನಾವು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷದಲ್ಲಿದ್ದೇವೆ ಅಂತೇಳುವಂಥ ಮಾತನ್ನು ಅವರಿಗೆ ಮನದಟ್ಟು ಮಾಡಿದಾಗ ಅವರಿಗೆ ಮನದಟ್ಟಾಯಿತು. ಅದರ ಮಧ್ಯದಲ್ಲಿ ಅಲ್ಲಿ ಮಾಧ್ಯಮಗಳಿದ್ದವರು ಅದನ್ನೆಲ್ಲ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ರು. ಕೊನೆಯದಾಗಿ ಅವರ ಈ ವಿಚಾರಗಳು ಬೆಳಗಾಂ ಮತ್ತು ಈ ಹೋರಾಟ ದೃಷ್ಟಿಯಲ್ಲಿ ಅವರು ವಿಶೇಷವಾಗಿ ಅವರ ಹೋರಾಟವನ್ನು ಪ್ರಾರಂಭ ಮಾಡುವಂಥ ದೃಷ್ಟಿಯಲ್ಲಿ ಅವರು ಕರ್ನಾಟಕದ ಸಚಿವರು ಬಂದಿದ್ದಾರೆ ಅಂತ ಹೇಳುವಂಥದ್ದು ಮಾಹಿತಿ ಪಡ್ಕೊಂಡು ಅವ್ರು ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಕೊನೆಯದಾಗಿ ತಿಳುವಳಿಕೆ ಆಗಿತ್ತು. ಒಟ್ಟಾರೆ ನಾವು ಈ ಭಾಗದಲ್ಲಿ ಇದ್ದುಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅವರು ಮಾಡಿದಂಥ ಘಟನೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಏನು ಒಂದು ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೂ ಭಕ್ತಿಯಲ್ಲಿ ಹೋಗಲಿಕ್ಕೂ ಒಂದು ಈ ರೀತಿಯ ವಾತಾವರಣಗಳು ನಡೀಲಿಕ್ಕೂ ಭಾಳ ವಿಶೇಷವಾದ ದುಃಖಗಳು ಮತ್ತು ಈ ರೀತಿಯ ವಾತಾವರಣಗಳು ಅವರು ಪ್ರಥಮತವಾಗಿ ಪ್ರತಿಭಟನೆ ಮಾಡುವಾಗ ಯಾರ ವಿರುದ್ಧ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಬಂದವರು ಯಾರು ತಿಳ್ಕೊಂಡು ಮಾಡಬೇಕು ಅಂತ ಹೇಳೋದು. ಒಟ್ಟಾರೆ ಈ ಅವರ ಪ್ರತಿಭಟನೆ ಕೂಡ ರಾಂಗ್ ನಂಬರ್ ಪ್ರತಿಭಟನೆ ಆಗಿದೆ. ಸರ್, ಈಗ ಒಂದು ವೇಳೆ ಅವ್ರು ಸಚಿವರು ಬರ್ತಾಯಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಆ ರೀತಿ ಉದ್ದೇಶನೇ ಮಾಡಿದ್ರು. ಸಚಿವರು ಏನಾದರೂ ಕೂಡ ಹೋಗಿದ್ರೆ ಅವ್ರಿಗೂ ಕೂಡ ಪ್ರತಿಭಟನೆ ಬಿಸಿ ತಡ್ತಾ ಇತ್ತು. 100% ಅವರು ಆಡಳಿತ ಪಕ್ಷದ ಸಚಿವರು ಅಂತೇಳಿ ಬಂದೇ ಅವರು ಪ್ರತಿಭಟನೆ ಮಾಡಿದ್ದು. ಅಲ್ಲಿ ಅವರ ಆಫೀಸಲ್ಲೋ ಯಾರತ್ತೋ ತಿಳ್ಕೊಂಡು ಮಾಡಿದ್ದು. 100% ಇವತ್ತು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿರುವಂಥ ಸಚಿವರುಗಳು ಹೋಗಿದರೆ ಅವರಿಗೆ ನಮಗಿಂತ ಜಾಸ್ತಿ ಪ್ರಮಾಣದಲ್ಲಿ ಇದರ ಬಿಸಿಯನ್ನು ಅವರು ಮುಟ್ಟಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಿದ್ರು ಅವರು. ಇದು ನಾವು ಮತ್ತು ಕೊನೆಯದಾಗಿ ಅವರಿಗೆ ನಾವು ವಿರೋಧ ಪಕ್ಷದ ಶಾಸಕರು ಅಂತ ಗೊತ್ತಾದ ನಂತರ ಅವರು ಸ್ವಲ್ಪ ತಣ್ಣಗಾದರು, ಅವರಿಗೆ ಅವರ ತಪ್ಪಿನ ಅರಿವಾಯಿತು ಅಂತೇಳಿ ನಾನು ಭಾವಿಸ್ತೇನೆ. ವಿರೋಧ ಪಕ್ಷ ಶಾಸಕರು BJP ಶಾಸಕರು ಅಂತ ಹೇಳಿದ ತಕ್ಷಣ ತಣ್ಣಗಾದ್ರು, ಸುಮ್ಮನೆ ಆದರು. ಅದೇ ಸಚಿವರಲ್ಲಿ ಇದ್ದಿದ್ರೆ, ಕಾಂಗ್ರೆಸ್ ಶಾಸಕರು ಇದ್ದರೆ ಜೋರು ಪ್ರತಿಭಟನೆ ಆಗ್ತಾಯಿತ್ತು ಅಂತ ಅನ್ಸುತ್ತೆ. ಕಾಣ್ತಿತ್ತು. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಒಟ್ಟಾರೆ ಅವರು ಕಾಂಗ್ರೆಸ್ ಪಕ್ಷದ ಆಡಳಿತದ ವ್ಯವಸ್ಥೆಯ ವಿರುದ್ಧ ಕರ್ನಾಟಕ ಸರ್ಕಾರದ ವಿರುದ್ಧ ಅವರ ಪ್ರತಿಭಟನೆ ಆಗಿತ್ತು ಅಂತ ಹೇಳಿದ್ರೆ ಅವರು ನಮ್ಗೆ ಮನವರಿಕೆ ಮಾಡಿಕೊಟ್ಟರು. ಇದಕ್ಕೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗುತ್ತೆ ಅಥವಾ ಅದೇ ರೀತಿ ಮಾಡೋದು ಕೂಡ ತಪ್ಪು ಅಲ್ವಾ? ಆ ರೀತಿ ಪ್ರತಿಭಟನೆ ಮಾಡೋದು ಅವರು ನೋಡಿ, ಅವ್ರ ಜಾಗದಲ್ಲಿ ಅವ್ರ ನೆಲದಲ್ಲಿ ಅವರ ಹಕ್ಕನ್ನು ಅವರು ಸಾಧಿಸುವಂಥ ದೃಷ್ಟಿಯಲ್ಲಿ ಅವರು ಪ್ರತಿಭಟನೆ ಮಾಡಿಕೊಳ್ತಾರೆ, ಅದರ ಒಂದು ಭಾಗ. ಆದರೆ ಇದಕ್ಕೆ ನಿಜವಾಗಿ ಈ ಸಮಸ್ಯೆ ಅವರ ಸಮಸ್ಯೆಗಳೇನು, ಅದನ್ನು ಬಗೆಹರಿಸ್ಕೊಳ್ಬೇಕೋ ಅಥವಾ ಯಾವ ರೀತಿ ಅದರ ಚಿಂತನೆ ಆಗಬೇಕು, ಅದು ಆಡಳಿತ ಪಕ್ಷದವರು ಮಾಡಬೇಕಾಗತ್ತೆ. ಆಡಳಿತ ಪಕ್ಷದವರ ಜವಾಬ್ದಾರಿ ಆಗುತ್ತೆ. ಅವರೇ ಇದಕ್ಕೆ ಏನಾದರೆ ಒಂದು ನೇರವಾಗಿ ದಾರಿಯನ್ನು ಹುಡುಕೊಳ್ಬೇಕಾಗುತ್ತೆ. ಹೇಳ್ತೀರಾ ಸಚಿವರು ಯಾರು ಹೋಗ್ಬೇಡ, ಅಲ್ಲಿ ಹೋದ್ರೆ ಪ್ರತಿಭಟನೆ ಬಿಸಿ ತಟ್ಟು ಅಂತ ಹೇಳ್ತೀರಾ? ಅಂದರೆ ನನ್ನ ಅನುಭವದ ಮೇಲೆ ನಾನು ಒಂದು ಮಾತನ್ನು ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು ಉದ್ಧವ್ ಬಣ ಒಟ್ಟು, ಇಲ್ಲಿ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಉದ್ಧವ್ ಬಣ ಕೋಲ್ಹಾಪುರ್ನಲ್ಲಿ ಕರ್ನಾಟಕದ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಯಾವ ಲೆಕ್ಕಾಚಾರ ಅಂತೇಳಿ ಅರ್ಥ ಆಗಲ್ಲ. ಆದರೂ ಇಲ್ಲಿಯ ಸಚಿವರುಗಳು ಹೋದರೆ ಅವರಿಗೂ ಕೂಡ ಇದಕ್ಕಿಂತ ಘೋರವಾಗಿ ಅವರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಅಥವಾ ಅವರು ಹೋರಾಟ ಮಾಡುವಂಥದ್ದು 100% ಕಣ್ಣಿಗೆ ಅವರ ಆಕ್ರೋಶಗಳನ್ನು ಕಂಡಾಗ ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ಇಲ್ಲಿಯ ಸಚಿವರು ಭಾಳ ಎಚ್ಚರವನ್ನು ವಹಿಸುವುದು ಒಳ್ಳೆಯದು. ಬೇಡ ಅಂತ ಹೇಳ್ತಾರೆ, ಸಲಹೆ ಕೊಡ್ತಾರೆ. ಓಡೋದು ಬೇಡ ಅಂತ, ದೇವರ ಹತ್ರ ಹೋಗೋದು ಬೇಡ ಅಂತ ಹೇಳಲಿಕ್ಕೆ ನನಗಾಗಲ್ಲ. ಆದರೂ ಸಲಹೆ ಏನಂತ ಹೇಳಿದ್ರೆ, ಇಲ್ಲಿಯ ಸಚಿವರು ಕರ್ನಾಟಕ ಸಚಿವರು ಅಲ್ಲಿ ಹೋದರೆ ಇದೊಂದು ಯಾವ ರೀತಿಯಲ್ಲಿ ಅವರು ಪ್ರತಿಭಟನೆ ಮಾಡ್ತಾರೋ, ಅವರು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾರೋ, ಅಥವಾ ಇಲ್ಲಿ ಕಾಂಗ್ರೆಸ್ ಮತ್ತು ಮಹಾರಾಷ್ಟ್ರದಲ್ಲಿ ಉದ್ಭವ ಒಟ್ಟಾಗಿದ್ದರೂ ಕೂಡ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿಗೆ ಅವರು ಯಾಕೆ ವಿರೋಧ ಮಾಡ್ತಾರೆ, ಇದನ್ನೆಲ್ಲವನ್ನು ಅರ್ಥೈಸ್ಕೊಳ್ಳಿಕ್ಕೆ ಭಾಳ ಕಷ್ಟದ ಸದಸ್ಯ.
ವೇದವಾಸ್ ಕಾಮತ್ ಅವ್ರು ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಕರ್ನಾಟಕದ ಸಚಿವರಿಗೆ ಇದರ ಬಿಸಿ ತಟ್ಟಬೇಕಾಗಿತ್ತು. ಯಾಕಂದರೆ ಸಚಿವರು ಅಂತ ಅಂದ್ಕೊಂಡು ನಮ್ಮ ಬಳಿ ಪ್ರತಿಭಟನೆ ಮಾಡಿದ್ರು. ಅದೇ ಸಚಿವರು ಯಾರು ಕೂಡ ಹೋಗಬೇಡಿ, ಅದು ಹೋದರೆ ಪ್ರತಿಭಟನೆ ಬಿಸಿ ತಟ್ಟುತ್ತೆ ಅಂತ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ